ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀವಿ. ಸೊ ಕೆಲವರು ತುಂಬ ಜನ ನೋಡ್ತಿರ್ತಾರೆ, ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರಲ್ಲ. ಸೊ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಅಮೌಂಟು ಕಟ್ ಆಗೋದಾಗಲಿ, ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಎಲ್ಲ ಆಗೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ವಿಶ್ ಮಾಡ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮುದ್ದಿಗೆ ಬಂದು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕೆಲಸದ ಆಂಟಿ ಬಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಟ್ರು. ಸಣ್ಣ ಪುಟ್ಟ ಈ ಒಂದು ಅಡುಗೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳಿದ್ದೇ ಇರುತ್ತೆ. ಸಜ್ಜೆ ಕ್ಲೀನ್ ಮಾಡೋದಾಗಿರ್ಬೋದು, ಮತ್ತು ಬೆಡ್ಶೀಟ್ ಎಲ್ಲ ತೆಗ್ದೆ. ಸೊ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಬೆಡ್ಶೀಟ್ ಎಲ್ಲ ತೆಗ್ದು ವಾಶ್ ಮಾಡೋದಕ್ಕೆ ಹಾಕಿದ್ದೀನಿ. ಮತ್ತೆ ಯುಗಾದಿ ಹಬ್ಬ ಬರುತ್ತೆ, ಅವಾಗ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಬೇಕು. ಸೊ ಹಾಗಾಗಿ ನಿಮ್ಮ ಮಗನೂ ಸಹ ಹೆಲ್ಪ್ ಮಾಡ್ತಿದ್ದ. ಆಂಟಿ ಸ್ವಲ್ಪ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋ ಹೊತ್ತಿಗೆ ನಾನು ಒಳಗಡೆ ಎಲ್ಲ ಬೆಡ್ ಮೇಲೆ ಕವರೆಲ್ಲ ಹಾಕಿ, ಸೊ ನಂತರ ಆಂಟಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೊರಟ್ಬಿಟ್ರು. ಸೊ ನಂತರ ನಾನು ಮಗ ಸ್ವಲ್ಪ ಹೊತ್ತು ಶಿವರಾತ್ರಿ ಹಬ್ಬ ಅಂದರೆ ಏನು ಅಂತ ಕೇಳ್ತಿದ್ದ. ಉಪವಾಸ ಅಂತಂದ್ರೆ ಊಟ ಮಾಡಬಾರ್ದು ಅಂತ. ಶಿವರಾತ್ರಿ ಹಬ್ಬ ಅಲ್ವಾ, ಅದಕ್ಕೇನೆ ಊಟ ಕೊಡಲ್ಲ ಇವತ್ತು. ನಿಜ ಊಟ ಕೊಡಲ್ಲ. ಅಡುಗೆ ಏನು ಮಾಡಿಲ್ಲ, ಬೇಕಿರೋ ಹೋಗಿ ನೋಡ್ಕೊಂಬ. ಅಡುಗೆ ಏನು ಮಾಡಿದ್ದೀನಿ ನಾನು, ಯಾಕೆ ಸುಳ್ಳು ಹೇಳಿ? ಇವತ್ತು ರಜಾ ಕೊಟ್ಟಿರೋದು ಎಂತ ಸ್ಕೂಲಲ್ಲಿ? ಶಿವರಾತ್ರಿ ಅಂತ ಕೊಟ್ಟರು ತಾನೆ. ಮತ್ತು ಶಿವರಾತ್ರಿ ಹಬ್ಬದ ದಿವಸ ಏನು ಗೊತ್ತಾ, ಊಟ ತಿನ್ನಬಾರ್ದು, ಉಪವಾಸ ಮಾಡಬೇಕು. ಯಾವ ಉಪವಾಸ ಅಂದರೆ ಊಟ ಮಾಡ್ದಲ್ಲಿರೋದೇ ಉಪವಾಸ. ಮಂಗಗಳು ಉಪವಾಸ ಮಾಡ್ತವೆ, ಮನುಷ್ಯರು ಮಾಡಲ್ಲ. ಬಾ, ಹಾಲು ಕುಡಿಬೇಕಾ? ಸೊ ಮಗನಿಗೆ ಶಿವರಾತ್ರಿ ಹಬ್ಬ ಏನು ಅಂತ ಗೊತ್ತಿರಲಿಲ್ಲ, ಹಾಗಾಗಿ ಕೇಳ್ಕೊಂಡು ಕೂತಿದ್ದ. ಸೊ ನಂತರ ನಮ್ಮ ಟೆರೆಸ್ ಗಾರ್ಡನಲ್ಲಿ ಸ್ವಲ್ಪ ಸ್ಟ್ರಾಬೆರಿ ಮತ್ತು ಸ್ವಲ್ಪ ಹೂವು ಕೂಡ ಸಿಕ್ಕಿತ್ತು. ಕಣಗಲು ಹೂವು ಮತ್ತು ರೋಸು ಮತ್ತು ವಿಳ್ಯದೆಲೆ. ಸೊ ವಿಳ್ಯದೆಲೆ ಕಳ್ಸಕ್ಕೆ ಅಂತ ಹೇಳಿ ಕಿತ್ಕೊಂಡು ಬಂದಿದ್ಲು ಮಗಳು. ನಂತರ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಸಿಂಪಲ್ಲಾಗಿ ದೇವ್ರ ಮುಂದೆ ಬಾಳೆಹಣ್ಣು ನೈವೇದ್ಯ ಇಟ್ಟು ಪೂಜೆ ಮಾಡಿ ಮುಗಿಸ್ದೆ. ಸೊ ಯೂಶ್ವಲಿ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಅಂಥ ಸ್ಪೆಷಲ್ಲಾಗಿ ಏನೂ ಇರೋದಿಲ್ಲ. ಸಿಂಪಲ್ಲಾಗಿ ನಾರ್ಮಲ್ಲಾಗಿ ಪೂಜೆ ಆ ಥರ ಎಲ್ಲ ಇರುತ್ತೆ. ಮೊದಲು ಉಪವಾಸ ಮತ್ತು ಜಾಗರಣೆ ಆ ಥರ ಎಲ್ಲ ಮಾಡ್ತಿದ್ರು. ಇವಾಗ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಮಕ್ಕಳು ಮಾರ್ನಿಂಗ್ ಸ್ಕೂಲಿಗೆ ಹೋಗೋದು ಆ ಥರ ಎಲ್ಲ ಇರೋದ್ರಿಂದ ಉಪವಾಸ ಜಾಗರಣೆ ಎಲ್ಲ ತುಂಬಾ ಕಡಿಮೆ. ನಂತರ ಮಕ್ಕಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಪುಳಿಯೋಗರೆ ಮಾಡಿದ್ದೆ. ಸೊ ಹಸ್ಬೆಂಡು ಸಹ ಲಂಚ್ ಬಾಕ್ಸ್ ತೊಗೊಂಡು ಹೋಗಿ, ಇನ್ನೊಂದು ಸೈಡು ಅಮ್ಮವ್ರ ಮನೆಯಿಂದ ನನ್ನ ಹಿಂದಿನ ಲಾಗಲ್ಲಿ ನೋಡಿರ್ತೀರ, ಹಣ್ಣು ತೊಗೊಂಡು ಬಂದಿದ್ದೆ. ಸೊ ಮರದ ಮೇಲಿರೋಂಥ ಹಣ್ಣು ತೊಗೊಂಡು ಬಂದಿದ್ದು, ಅದನ್ನು ತೆಗ್ದು ಫ್ರಿಜ್ಜಿಂದ ತೆಗ್ದು ಈಚೆಗಡೆ ಇಟ್ಟಿದ್ದೆ. ಸೊ ಅದಕ್ಕೆ ಅವಲಕ್ಕಿ ರಸಾಯನ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಅವಲಕ್ಕಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನೆನೆಯೋದಕ್ಕೆ ಇಟ್ಟಿದ್ದೆ. ಸೊ ಯೂಶ್ವಲಿ ನಮ್ಮ ಮನೇಲಿ ಅವಲಕ್ಕಿ ಚಿತ್ರಾನ್ನ ಆ ಥರ ಎಲ್ಲ ತಿನ್ನೋದಿಲ್ಲ. ಈ ಥರ ರಸಾಯನ ಎಲ್ಲ ಮಾಡಿಕೊಟ್ರೆ ತಿಂತಾರೆ ಅಂತ ಹೇಳಿ ಅದನ್ನು ನಾನು ಯಾವುದೇ ರೀತಿ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಟಿಲ್ಲ. ಸೊ ಅವಲಕ್ಕಿನ ಹಾಕ್ಕೊಂಡೆ. ಒಂದು ಬೌಲಷ್ಟು ಅವಲಕ್ಕಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು, ನಂತರ ಮನೆಯಲ್ಲೇ ಬಾಳೆಹಣ್ಣು ಹಣ್ಣಾಗಿತ್ತು. ಸೊ ಆ ಒಂದು ಹಣ್ಣನ್ನು ಹಾಕಿ ಜೇನುತುಪ್ಪ, ಬಾಳೆಹಣ್ಣು, ಹಣಸಿನಣ್ಣು ಇಷ್ಟು ಹಾಕಿ ಒಂದು ರಸಾಯನ ಮಾಡಿದೆ. ಸ್ವಲ್ಪ ಬೆಲ್ಲದ ತುರಿ ಇಷ್ಟನ್ನು ಹಾಕಿ ಒಂದು ರಸಾಯನ ಮಾಡಿದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಮಾಡುತ್ತ ಅಜ್ಜಿ? ನಾನು ಚೆನ್ನಾಗಿ ಮಾಡಲ್ವಾ? ಓ, ಅಪ್ಪನೇ ಚೆನ್ನಾಗಿ ಮಾಡೋದು, ನಾನು ಚೆನ್ನಾಗಿ ಮಾಡಲ್ವಾ? ಏನು ಫ್ರೂಟ್ ಇದು? ಜಾಕ್ ಫ್ರೂಟ್. ನಾನೇ ಮಾಡ್ತೀನಿ. ಬಟ್ಟೆಗೆಲ್ಲ ಆಗುತ್ತೆ.
ಸೊ ನನ್ನ ಮಗನಿಗೆ ನಾನು ಮಾಡೋದಕ್ಕಿಂತ ಅವ್ರ ಅಜ್ಜಿ ಮಾಡೋದು ಮತ್ತು ಅವ್ರ ಅಪ್ಪ ಮಾಡೋದು ಚೆನ್ನಾಗಿರುತ್ತಂತೆ. ಸೊ ನಾನು ಮಾಡೋದು ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ದ. ಆ ಥರ ಏನಿಲ್ಲ, ಸುಮ್ಮನೆ ಅವನು ಒಂದೊಂದು ಟೈಮ್ ಒಂದೊಂದು ಥರ ಹೇಳ್ತಾ ಇರ್ತಾನೆ. ಸೊ ಇಲ್ಲಿ ಬಾಳೆಹಣ್ಣು ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು, ಹಾಗಾಗಿ ಎಲ್ಲನೂ ನೀಟಾಗಿ ಬಾಳೆಹಣ್ಣು, ಅವಲಕ್ಕಿ ಮತ್ತು ಹಲಸಿನಹಣ್ಣು ಎಲ್ಲ ಈ ಥರ ಸ್ಲೈಸ್ ಥರ ಮಾಡಿ ಹಾಕಿ, ಸೊ ಮಕ್ಳಿಗೂ ಸಹ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಮತ್ತು ಈ ಒಂದು ಶಿವರಾತ್ರಿ ಹಬ್ಬದ ಟೈಮಲ್ಲಿ ಯಾವುದೇ ಬೇಯಿಸಿರ್ತಕ್ಕಂಥ ಪದಾರ್ಥ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ, ಸೊ ಈ ಥರ ಒಂದು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗೂ ಇರುತ್ತೆ. ಇದಕ್ಕೆ ಒಂದು ತೆಂಗಿನಕಾಯಿ ತುರಿ ಮಾತ್ರ ಹಾಕಲಿಲ್ಲ. ಸೊ ತೆಂಗಿನಕಾಯಿ ತುರಿ ಹಾಕಿದ್ರೆ ಅದು ಬೇರೆ ಟೇಸ್ಟೇ ಕೊಡುತ್ತೆ, ಸೊ ಅದು ಇನ್ನೂ ಚೆನ್ನಾಗಿರುತ್ತೆ. ಸೊ ಡ್ರೈ ಫ್ರೂಟ್ಸ್ನೂ ಸಹ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಸೊ ನೋಡಿದ್ರಲ್ಲ ಯಾವ ರೀತಿ ನಾನು ಈ ಒಂದು ರಸಾಯನ ಮಾಡಿದ್ದೆ ಅಂತ ಹೇಳಿ. ಸೊ ಜೇನುತುಪ್ಪನೂ ಸಹ ಸೇರಿಸ್ಕೊಂಡೆ. ಇದಕ್ಕೆ ಸಕ್ಕರೆ ಎಲ್ಲ ಆ್ಯಡ್ ಮಾಡ್ಬೋದು, ಬಟ್ ಸಕ್ಕರೆ ಎಲ್ಲ ಏನೂ ಆ್ಯಡ್ ಮಾಡಿಲ್ಲ, ಬರೀ ಬೆಲ್ಲ ಮಾತ್ರ ಆ್ಯಡ್ ಮಾಡಿರೋ ಅಂಥದ್ದು. ಶಿಕ್ಷಕ ಕೆಲಸ ಎಲ್ಲ ಆಯಿತು, ಪೂಜೆನೂ ಆಯಿತು, ಸ್ವಲ್ಪ ರಸಾಯನ ಮಾಡ್ಕೊಂಡು ತಿಂದಿದ್ದು ಆಯಿತು. ಸೊ ಇಲ್ಲಿ ಮಗನಿಗೆ ಬಂದು ಸ್ವಲ್ಪ ಎಕ್ಸಾಮು ನೆಕ್ಸ್ಟ್ ಮಂತ್ ಇರೋದ್ರಿಂದ ಸ್ವಲ್ಪ ಪ್ರಿಪರೇಷನ್ ಮಾಡ್ತಾಯಿದ್ದೀನಿ. ಸೊ ಸುಮ್ಮನೆ ಅಂತೂ ಕೂರೋದಕ್ಕೆ ಬಿಡೋದಿಲ್ಲ ಅಂತ ಬೈಕೋತಿರ್ತಾನೆ ಅವನು, ಏನೂ ಆಟಾಡೋದಕ್ಕೆ ಬಿಡೋದಿಲ್ಲ. ನನಗೇನು ಅಂತಂದರೆ ಇನ್ನೇನು ಹತ್ರ ಎಕ್ಸಾಮ್ ಬಂದೇ ಬಿಡ್ತು, ಸ್ವಲ್ಪ ಪೋರ್ಷನ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಸ್ವಲ್ಪ ಕವರ್ ಮಾಡಿಕೊಟ್ರೆ ಅವನಿಗೂ ಈಸಿ ಆಗುತ್ತೆ ಅಂತ ಹೇಳಿ ಓದಿಸ್ಕೊಂಡು ಕೂತಿದ್ದೆ. ಸೊ ಮತ್ತು ಅದ್ರ ಜೊತೆಗೆ ಸ್ಯಾರಿ ಕುಚ್ಚು ಸಹ ಕಟ್ಟಿದೆ. ಸೊ ಇದು ಒಂದು ಬ್ರೈಡಲ್ ಸ್ಯಾರಿ. ಸೊ ಬ್ರೈಡಲ್ ಸ್ಯಾರಿಗೆ ಈ ಥರ ಕುಚ್ಚು ಕಟ್ಟಿದ್ದೀನಿ. ಇದೊಂದು ವೀಡಿಯೋನೂ ಸಹ ನಾನು ಹಾಕ್ತೀನಿ. ಇಲ್ಲಿ ಮತ್ತೆ ಅವರಪ್ಪ ಕೂರಿಸ್ಕೊಂಡು ಮತ್ತು ಮ್ಯಾಥ್ಸ್ ಹೇಳ್ಕೊಡ್ತಿದ್ರು. ಅವರಪ್ಪ ಬಂದಮೇಲೆ ಮಗಳು ಇಲ್ಲಿ ಶಿವರಾತ್ರಿದು ಫೆಸ್ಟಿವಲ್ದು ಒಂದು ಡ್ರಾಯಿಂಗ್ ಬೇರೆ ಮಾಡ್ತಾಯಿದ್ಲು. ಆಯ್ತು ಚಿನ್ನು, 2ನೇ ವರ್ಷ ಶಿವರಾತ್ರಿ ಹಬ್ಬನಾ ನಿಮಗೆ? ಇಲ್ಲ 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 ಒಂದು ಒಂದು 2ನೇ ವರ್ಷದಲ್ಲ, 1ನೇ ವರ್ಷದ. ಮೊದಲನೇ ವರ್ಷ. ಹೌದಾ? ಓ, ನಿನ್ಗೆ ಎತ್ಕೊಳಕ್ ಬರಲ್ಲ, ಸುಮ್ಮನೆ ಇರೋ. ನೋಡು, ಧರ್ಮಸ್ಥಳದ ಪ್ರಸಾದ ಇಲ್ಲೇ ಸಿಗ್ತಲ್ಲ ಬಿಡು. ಹಾಂ, ಹೌದಾ? ಸೊ ಇವತ್ತು ಕೂಡ ಅಮ್ಮನ ಮನೆಗೆ ಊಟಕ್ಕೆ ಹೋಗಿದ್ವಿ. ಅಮ್ಮ ಇಲ್ಲೇ ಪಾಯಸನೂ ಮತ್ತು ಬೋಂಡ ಎಲ್ಲ ಅಡುಗೆ ಅಡುಗೆ ಮಾಡಬೇಡ ಅಂತ ಹೇಳಿದರು. ಹಾಗಾಗಿ ಅಮ್ಮ ಮನೆ ಹತ್ರ ಇರೋದ್ರಿಂದ ಅಮ್ಮವ್ರು ಏನು ಮಾಡಿದ್ರು ಕರಿತಲೇ ಇರ್ತಾರೆ, ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳಿ ಹೋಗ್ತಿರ್ತೀವಿ. ಸೊ ಅಮ್ಮ ಪಾಯಸ ಎಲ್ಲ ಮಾಡಿಟ್ಟಿದ್ರು, ತಮ್ಮನ ಹೆಂಡತಿ ಬೋಂಡ ಮಾಡ್ತಾಯಿದ್ಲು. ಸೊ ಶಿವರಾತ್ರಿ ಹಬ್ಬ ದಿವಸ ಎಲ್ಲ ಉಪವಾಸ ಇದ್ದರೆ ನಾವು ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿಂದ್ಬಿಟ್ಟು ಮಲ್ಕೊಳ್ತೀವಿ. ದೇವಸ್ಥಾನಕ್ಕೆ ಹೋಗಿದ್ರಾ? ಸೊ ನೋಡಿದ್ರಲ್ಲ, ಮಾರ್ನಿಂಗ್ ಟು ಈವ್ನಿಂಗು ಶಿವರಾತ್ರಿ ಸ್ಪೆಷಲ್ ಯಾವ ರೀತಿ ಇತ್ತು ಅಂತ ಹೇಳಿ. ಸೊ ನನ್ನ ಡೈಲಿ ಅಪ್ಡೇಟ್ಸು ಇದೇ ರೀತಿ ನಿಮಗೆ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಒಂದು ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.